ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ದ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಆಪ್ಷನ್ಸ್ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಾವಿವತ್ತು ನಮ್ಮ ಊರು ದೊಡ್ಡಬಳ್ಳಾಪುರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ತೇರು ಪರಿಷೆಗೆ ಕರ್ಕೊಂಡು ಬಂದಿದ್ದೀವಿ. ನಿಮ್ಮನ್ನು ಯಾವ ರೀತಿಯಾಗಿ ತೇರು ನಡೀತಾ ಇತ್ತು ಅನ್ನೋದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಊರಿನ ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ರಥೋತ್ಸವ ಆಗಿರುತ್ತೆ. ಇದು ನಡೆಯೋದು ತೇರಿನ ಬೀದಿ ದೊಡ್ಡಬಳ್ಳಾಪುರ. ಪ್ರತಿ ವರ್ಷವೂ ಅಷ್ಟೇ ಫೆಬ್ರವರಿ ಸಮಯದಲ್ಲಿ ನಡೆಯುತ್ತೆ. ರಥಸಪ್ತಮಿಯ ದಿನ ತೇರಿನ ಚಕ್ರಗಳನ್ನು ಹೊರಗಡೆ ತಂದು ಪೂಜೆಯನ್ನು ಸಲ್ಲಿಸಿ ಅವತ್ತಿಂದ ತೇರು ಕಟ್ಟೋದಕ್ಕೆ ಆರಂಭ ಮಾಡ್ತಾರೆ. ಅದಾಗಿದ ನಂತರ ಪೌರ್ಣಮಿ ಬರುತ್ತಲ್ವ, ಆವಾಗ ಈ ಒಂದು ಬ್ರಹ್ಮ ರಥೋತ್ಸವ ನಡೆಯುತ್ತೆ. ನಾವು ರಂಗಪ್ಪ ಸರ್ಕಲ್ಲಿಂದ ತೇರು ನೋಡೋದಕ್ಕೆ ಅಂತ ಬಂದಿದ್ದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನ ಎಲ್ಲ ಸೇರಿದ್ದಾರೆ ಅಂತ ಹೇಳಿಬಿಟ್ಟು. ಆಮೇಲೆ ಈ ಒಂದು ರಂಗಪ್ಪ ಸರ್ಕಲಲ್ಲೇ ಈ ಥರ ನರ್ಸರಿ ಗಿಡಗಳನ್ನು, ಇವೆಲ್ಲ ರಿಯಲ್ ಗಿಡಗಳನ್ನೇ ಹಾಕ್ಕೊಂಡಿದ್ರು. ಬಹಳಷ್ಟು ಅಂಗಡಿಗಳು ಬಂದಿದ್ವು. ಆಮೇಲೆ ಅಂಗಡಿಗಳಲ್ಲಿ ಹಾಕಿದ್ದಂತಹ ಐಟಮ್ಸ್ ಸಹ ತುಂಬಾ ಒಳ್ಳೆ ಕ್ವಾಲಿಟಿ ಆಗಿತ್ತು ಅಂತಲೇ ಹೇಳ್ತೀವಿ. ನೋಡಿ, ಇದೆಲ್ಲ ಜಸ್ಟ್ 350 ರೂಪಾಯಿ ಅಂತೆ. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಆಮೇಲೆ ಹೆಣ್ಮಕ್ಳಿಗೆಲ್ಲ ತುಂಬ ವೆರೈಟೀಸ್ ಆಫ್ ಬಳೆಗಳಾಗಿರ್ಬೋದು, ಸರ ಎಲ್ಲವೂ ಬಂದಿತ್ತು. ಬಹಳಷ್ಟು ಅಂಗಡಿಗಳಿದ್ವು ಮತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಮನೆಗೆ ಬೇಕಾಗಿರುವಂತಹ ಹೆಂಚು, ಬಾಣಲಿ, ಈ ಥರದ್ದೆಲ್ಲ ವಸ್ತುಗಳನ್ನು ಸಹ ಹಾಕಿದ್ರು. ಈ ಥರ ನೋಡಿ, ಸೂರ್ಯಕಾಂತಿ ಅಥವಾ ಫ್ಲವರ್ ಡೆಕೋರೇಟಿವ್ ಐಟಮ್ಸ್ ಅಂತೂ ಬಹಳಷ್ಟು ಕಡೆ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ಆಮೇಲೆ ರೀಸನೇಬಲ್ ಪ್ರೈಸಸಲ್ಲಿತ್ತು ಅಂತ ಹೇಳ್ಬೋದು. ಈ ಥರ ಗೊಂಬೆಗಳು ಅಷ್ಟೇ, ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ಬೊಂಬೆನೇ ಬಂದುಬಿಟ್ಟು 600 ಈ ಥರ ಎಲ್ಲ ಹೇಳಿದ್ರು. ಬಟ್ ಬಾರ್ಗೇನಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಪ್ರೈಸಲ್ಲೇ ಎಲ್ಲನೂ ತೊಗೊಂಡು ಬರ್ಬೋದು. ಇನ್ನು ನೀವು ನೋಡ್ತಾ ಇರ್ಬೋದು, ಈ ಬ್ಯಾಗ್ ಅಂತೂ ಅದೆಷ್ಟು ವೈರಲ್ ಆಗಿದೆ ಅಂತ, 100 ರೂಪೀಸ್ದು. ಈ ಥರ ನೋಡಿ, ಉಂಗುರಗಳಾಗಿರ್ಬೋದು, ಕೈಗೆ ಹಾಕೊಳ್ಳೋಂಥ ಕಡಗಳು ಎಲ್ಲವೂ ಬಂದಿದ್ವು. ನೋಡಿ, ಚಪ್ಪಲಿಗಳು. ಇನ್ನಿವೆಲ್ಲ ಇದ್ರೆ ಅಂತೂ ಮಕ್ಕಳ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದಲ್ವಾ. ನೋಡಿ ಹೇಗಿದೆ ಆಟ ಸಾಮಾನುಗಳು ಅಂದ್ಬಿಟ್ಟು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಮ್ಮೂರಲ್ಲಿ ಇಷ್ಟೆಲ್ಲ ವೆರೈಟೀಸ್ನ ನೋಡ್ತಾ ಇದ್ದಿದ್ದು ನಮಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಈ ಒಂದು ಜಾತ್ರೆ ನಾವು ಶೂಟಿಂಗ್ ಮಾಡಿರೋದು ಬಂದುಬಿಟ್ಟು ಬ್ರಹ್ಮ ರಥೋತ್ಸವದ ದಿನ ಆಗಿರುತ್ತೆ, 3ನೇ ತಾರೀಕು. 3ನೇ ತಾರೀಕು ತೇರು, 4ನೇ ತಾರೀಕು ಪರಿಷೆ ಇರುತ್ತೆ. ಇನ್ನೂ ಒಂದು 2-3 ದಿನ ಇರುತ್ತೆ. ಅಷ್ಟೊಂದು ಅಂಗಡಿಗಳೇನು ಇಲ್ಲದೇ ಇದ್ರೂ ಸ್ವಲ್ಪ ಅಂಗಡಿಗಳೆಲ್ಲ ಇರ್ತವೆ. ನೀವು 2 ದಿನ ಬರೋದಕ್ಕಾಗಿಲ್ಲ ಅಂದರೆ ಇನ್ನು ಮುಂದಕ್ಕೂ ಸಹ ಬಂದು ಇಲ್ಲಿ ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ಬೋದಾಗಿದೆ. ನೋಡಿ ಯಾವ ರೀತಿಯಾಗಿ ಹಾಕಿದ್ದಾರೆ ಸ್ಟಾಲ್ಸ್ ಎಲ್ಲನೂ ಅಂತ ಹೇಳಿಬಿಟ್ಟು. ತುಂಬಾ ರಶ್ ಇರೋದ್ರಿಂದ ದೇವರ ಒಳಗಡೆ ಅಂದರೆ ದೇವಸ್ಥಾನದ ಒಳಗಡೆ ನಾವು ಹೋಗೋಕ್ಕಾಗಿರಲಿಲ್ಲ. ನೋಡಿ ಎಷ್ಟೆಲ್ಲ ಆಟ ಸಾಮಾನಿದೆ ಅಂಥೇಳಿ. ಈ ಒಂದು ಶೂಟಿಂಗ್ ಮಾಡಿದಂಥ ಸಂದರ್ಭ ಬಂದ್ಬಿಟ್ಟು ಒಂದು ಗಂಟೆ ಆಗಿತ್ತು ಅನಿಸುತ್ತೆ, ಮಧ್ಯಾಹ್ನ. ಕೆಲವೊಂದು ಸ್ಟಾಲ್ಸ್ ಎಲ್ಲ ಇನ್ನೂ ಹಾಕ್ತಾಯಿದ್ರು, ಕೆಲವೊಂದೆಲ್ಲ ಆಲ್ರೆಡಿ ಹಾಕಿದ್ರು. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ತೇರು ಎಳೆದ ನಂತರ, ಯಾಕೆ ಅಂದರೆ ತೇರಿನ ಸರ್ಕಲಿಂದ ರಂಗಪ್ಪ ಸರ್ಕಲ್ವರೆಗೂ ಎಳೀತಾರೆ. ಸೊ ಆ ತೇರು ಎಳೆದ ನಂತರವಾಗಿ ಅಂಗಡಿಗಳನ್ನೆಲ್ಲ ಓಪನ್ ಮಾಡ್ತಾರೆ. ಯಾಕೆ ಅಂತಂದರೆ ಎಲ್ಲ ನುಗ್ಲಾಗೋದ್ರಿಂದ ಅವ್ರ ಐಟಮ್ಸ್ಗೆ ಏನಾದರೂ ಡ್ಯಾಮೇಜ್ ಆಗ್ಬೋದು ಅನ್ನೋ ಒಂದು ಇರುತ್ತಲ್ವ. ಹಾಗಾಗಿ ಸೊ ಕೆಲವೊಬ್ಬರೆಲ್ಲ ಇನ್ನೂ ಸ್ಟಾಲ್ಸ್ ಎಲ್ಲ ಹಾಕ್ತಾಯಿದ್ರು. ನೋಡ್ತಾ ಇರ್ಬೋದು, ಈ ಟಾಪ್ಸ್ ಎಲ್ಲನೂ ಜಸ್ಟ್ 200 ರೂಪೀಸ್ ಅಂತೆ. ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಖಂಡಿತವಾಗ್ಲೂ ಅಷ್ಟೇ ಬಾರ್ಗೇನಿಂಗ್ ಮಾಡ್ಬೋದು. ಈ ಒಂದು ಸ್ಟಾಲಲ್ಲಿ ಚಿಕ್ಕ ಮಕ್ಳಿಗೂ ಸಹ ಈ ಕೂಲಿಂಗ್ ಗ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ವಾಚಸ್ ಆಗಿರ್ಬೋದು, ಚಿಕ್ಕ ಮಕ್ಕಳು ವಾಚಸ್ಸು 100 ರೂಪೀಸು.
ಆಮೇಲೆ ಅವ್ರಿಗೆ ಕೂಲಿಂಗ್ ಗ್ಲಾಸ್ ಬಂದ್ಬಿಟ್ಟು 50 ರೂಪಾಯಿ ಅಂತ ಹೇಳ್ತಾಯಿದ್ರು. ಇನ್ನು ಈ ಒಂದು ಸ್ಟಾಲಲ್ಲಿ ಪ್ಲಾಸ್ಟಿಕ್ ಅಂಗಡಿ ಎಷ್ಟೆಲ್ಲ ಇದೆ ಅಂತ ನೋಡಿ, 100 ರೂಪೀಸು ಈ ಥರ ಪ್ರೈಸಸ್ ವೇರಿ ಆಗ್ತಾಯಿತ್ತು ಇಲ್ಲೆಲ್ಲ ಬಂದುಬಿಟ್ಟು. ನೀವೆಲ್ಲ ನೋಡಿ ಐಟಮ್ಸ್ ಹೆಂಗಿದೆ ಮನೆಗೆ ಬೇಕಾಗಿರೋವಂಥದ್ದು. ಇನ್ನೊಂದೇನು ಅಂತಂದರೆ, ಪ್ರತಿ ವರ್ಷವೂ ನಾವು ಗಮನಿಸಿರೋ ಹಂಗೆ ಬಹಳಷ್ಟು ಬಿಸಿಲಿರುತ್ತೆ ಅಂತ ಅನಿಸುತ್ತೆ. ತೇರಿನ ಸಂದರ್ಭದಲ್ಲಂತೂ ನಾವು ಎಲ್ಲ ಕಡೆಯಲ್ಲೂ ಅಷ್ಟೇ ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಕೋಸಂಬರಿ, ಪಲಾವು ಈ ಸತಿ ನಾವು ನೋಡಿದ್ದು ಈ ಥರ ಎಲ್ಲವನ್ನು ಹಂಚ್ತಾ ಇರ್ತಾರೆ. ಅರವಂಟಿಗೆ ಇಟ್ಕೊಂಡಿರ್ತಾರೆ ಎಲ್ಲ ಕಡೆನೂ. ಈ ರೋಡಲ್ಲಿ ತೇರೆಳೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅರವಂಟಿಗೆ ಮೂಲಕ ಮಜ್ಜಿಗೆ, ಪಾನಕ ಎಲ್ಲ ಕೊಡ್ತಾ ಇರ್ತಾರೆ. ನೋಡಿ ಅದೆಷ್ಟು ಐಟಮ್ಸ್ ಎಲ್ಲ ಹಾಕಿದ್ದಾರೆ ಅಂತ. ಎಲ್ಲದ್ರ ಮೇಲೂ ಅದರ ಬೆಲೆಗಳನ್ನು ಸಹ ಹಾಕಿದರು. 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಈ ರೀತಿಯಾದಂತಹ ವಸ್ತುಗಳನ್ನೇ ಆದಷ್ಟು ನಾವು ಕಾಣ್ಬೋದಾಗಿದೆ. ಇನ್ನು ಮಕ್ಕಳನ್ನ ಕರ್ಕೊಂಡೋದ್ರೆ ಅಂತೂ ಖಂಡಿತವಾಗ್ಲೂ ಎಲ್ಲ ಆಟ ಸಾಮಾನು ಬೇಕು ಅಂತಲೇ ಹೇಳ್ತಾರೆ. ನಮ್ಮ ಪುಟಾಣಿಗೂ ಅಷ್ಟೇ ನಾವು ತುಂಬಾ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡೇ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಊರಿನ ಒಂದು ವಿಶೇಷತೆಯಲ್ಲಿ ಈ ಒಂದು ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವನೂ ಅಷ್ಟೇ ಪ್ರಮುಖವಾದದ್ದು ಅಂತಲೇ ಹೇಳ್ಬೋದು. ತುಂಬಾ ವಿಜೃಂಭಣೆಯಿಂದ ನಡೆಯೋದೇ ಪ್ರಸನ್ನ ವೆಂಕಟರಮಣ ಸ್ವಾಮಿ ರಥೋತ್ಸವ. ನಮಗಂತೂ ಚಿಕ್ಕಂದಿನಿಂದನೂ ಅಷ್ಟೇ ತೇರು ಪರಿಷೆ ಅಂದ್ಬಿಟ್ರೆ ಎಷ್ಟು ಖುಷಿ, ಎಷ್ಟು ಆನಂದ ಅಂತಂದರೆ ಅದನ್ನು ಹೇಳೋಕ್ಕಾಗಲ್ಲ. ಅಷ್ಟು ಖುಷಿಯಿಂದ ನಾವು ಈ ಒಂದು ತೇರು ಪರಿಷೆಗೆ ಬರ್ತಾಯಿದ್ವಿ. ಅದೇ ನಮಗಿಲ್ಲೆಲ್ಲ ನೆನಪಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ತೇರು ಅಂತ ಹೇಳಿದಾಗ ನೋಡಿ, ಎಲ್ಲ ಒಂದು ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಸರ ಬಳೆ ಎಲ್ಲವೂ ಅವೈಲೇಬಲ್ ಇತ್ತು. ನೋಡಿ ಎಷ್ಟು ಫಿಕ್ಸೆಡ್ ಪ್ರೈಸಸ್ಸು, 50 ರೂಪೀಸು ಈ ರೀತಿಯಾದಂತಹ ಬೆಲೆಗಳಲ್ಲಿ ಸಿಗ್ತಾ ಇತ್ತು. ಇನ್ನಿಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಜನ ಎಲ್ಲ ಯಾವ ರೀತಿ ಸೇರಿದ್ದಾರೆ ಅಂತ ಹೇಳಿಬಿಟ್ಟು. ಇಲ್ಲೂ ಅರವಂಟಿಗೆ ಇದೆ, ಹಾಗಾಗಿ ಅಲ್ಲೆಲ್ಲ ಜನ ಮಜ್ಜಿಗೆ, ಪಾನಕ ಎಲ್ಲ ಇಸ್ಕೊಂಡು ಕುಡಿತಾ ಇದ್ದಾರೆ. ಈ ದೇವಸ್ಥಾನ ಇದೆಯಲ್ವಾ ವೆಂಕಟರಮಣ ಸ್ವಾಮಿ, ಅದರ ಪಕ್ಕಕ್ಕೇ ಚಂದ್ರಮೌಳೀಶ್ವರ ಸ್ವಾಮಿ ದೇವಾಲಯ ಬರುತ್ತೆ. ಇನ್ನು ಸ್ವಲ್ಪ ಮುಂದೆ ಬಂದರೆ ಶಾರದಾಂಬಾ ದೇವಾಲಯ ಸಹ ಬರುತ್ತೆ. ಈ ಒಂದು ತೇರಿನ ಬೀದಿ ಅಂತ ಏನು ಹೇಳ್ತೀವಲ್ವ, ಆಲ್ಮೋಸ್ಟ್ ಒಂದು 5 ದೇವಸ್ಥಾನ ಅಂತೂ ನಾವು ಕಾಣ್ಬೋದಾಗಿದೆ. ರಂಗಪ್ಪ ಸರ್ಕಲಲ್ಲಿ ಒಂದು ಆಂಜನೇಯ ಸ್ವಾಮಿ, ಇನ್ನು ಈ ಕಡೆ 3 ದೇವಸ್ಥಾನಗಳು ಬರುತ್ತೆ. ತೇರಿನ ಸರ್ಕಲಲ್ಲೂ ಗಣೇಶ ಮತ್ತು ಆಂಜನೇಯ ಇದೆ. ತುಂಬಾ ಚೆನ್ನಾಗಿದೆ. ನೀವೇನಾದರೂ ನಮ್ಮ ದೊಡ್ಡಬಳ್ಳಾಪುರ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಇನ್ನೂ 2-3 ದಿನ ಇರುತ್ತೆ, ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನಾವು ತೇರು ಮುಗಿಸ್ಕೊಂಡು ಇಲ್ಲಿ ಕೆಂಗರೆ ಸ್ಕೂಲ್ ಅಂತ ಹೇಳ್ತೀವಿ, ಅಂದರೆ ನೇಗೇರ್ ಬೀದಿ ಶಾಲೆ ಅಂತ ನಮ್ಮೂರವ್ರಿಗಾದರೆ ಇದು ಗೊತ್ತಿರ್ತಿದೆ. ಇಲ್ಲಿ ಸಹ ಅರವಂಟಿಗೆ ಅನ್ನೋದನ್ನು ಏರ್ಪಡಿಸಿದ್ರು. ನಾವು ಸಾಮಾನ್ಯವಾಗಿ ಇಲ್ಲಿ ಪ್ರತಿ ವರ್ಷವೂ ಬಂದೇ ಬರ್ತೀವಿ. ಇಲ್ಲಿ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲ ಕೊಡ್ತಾಯಿದ್ರು. ಇದಾದಮೇಲೆ ನಾವು ಮತ್ತೆ ತೇರಿನ ಸರ್ಕಲಿಂದ ಬರ್ತಾಯಿದ್ದೀವಿ. ನಿಮಗೆ ತೇರು ಎಳೆದಂತಹ ದೃಶ್ಯಗಳು ಶುರುನಲ್ಲೇ ಗೊತ್ತಾಗಿದೆ. ನೋಡಿ ಇದು ಎಷ್ಟು ಕ್ಯೂಟಾಗಿದೆ ಅಲ್ವಾ. ಪಿಂಗಾಣಿ ಐಟಮ್ಸ್ ಅಂತೂ ಒಂದಕ್ಕಿಂತ ಒಂದು ಕಣ್ಣು ಕುಕ್ಕೋ ಥರನೇ ಬಂದಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲವೂ ಅಷ್ಟೇ ರೀಸನಬಲ್ ಪ್ರೈಸಸಲ್ಲಿ ಇದೆ. ನೀವು ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಐಟಮ್ಸು ತುಂಬಾ ಚೆನ್ನಾಗೂ ಸಿಗ್ತಾ ಇದೆ ಮತ್ತು ರೀಸನೇಬಲ್ ಪ್ರೈಸಸಲ್ಲೇ ಸಿಗ್ತಾ ಇದೆ. ನೋಡಿ ಇದೇ ತೇರಿನ ಸರ್ಕಲ್ಲು, ಆಂಜನೇಯ ದೇವಾಲಯ ನಿಮ್ಗೆ ಕಾಣಿಸ್ತಾ ಇದೆ. ಆವಾಗವಾಗ ಎಷ್ಟು ಜನ ಎಲ್ಲ ಸೇರಿದ್ದಾರೆ ಅನ್ನೋದನ್ನು ಸಹ ನಾವಿಲ್ಲಿ ಸೆರೆ ಹಿಡ್ತಿದ್ದೀವಿ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ಗಾಳಿಗೆ ಅಂತ ಹೇಳಿಬಿಟ್ಟು. ಇನ್ನು ಈ ಥರದ ಶೋ ಪೀಸ್ಗಳೆಲ್ಲ ಬಹಳಷ್ಟು ಕಡೆ ಸ್ಟಾಲ್ಸ್ ಅನ್ನೋದನ್ನು ಹಾಕಿದ್ರು. ತುಂಬಾ ಚೆನ್ನಾಗಿದ್ದು. ಇದೆಲ್ಲ ಬಳಪದ್ದು ಅಂತ ಹೇಳ್ತೀವಲ್ಲ ಅದು. ಇನ್ನು ಈ ಥರ ಡೈಲಿ ವೇರ್ ಬಟ್ಟೆಗಳಾಗಿರ್ಬೋದು,
ಜಸ್ಟ್ 100 ರುಪೀಸ್ ಸ್ಟಾರ್ಟಿಂಗು ಈ ರೀತಿಯಾದಂತಹ ಪ್ರೈಸಸಲ್ಲಿ ಅವೈಲೇಬಲ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ಅಂಕಲ್ ರಾಟೆ ಅಥವಾ ಜೈಂಟ್ ವೀಲ್. ಇನ್ನೊಂದು ನವಿಲಿನ ಥರ ಇದೆಯಲ್ವಾ ಆಸಿಲೇಟರು, ಅದು ಸಹ ತುಂಬಾ ಚೆನ್ನಾಗಿದೆ. ಇನ್ನು ಈ ಒಂದು ಸ್ಟಾಲ್ ಬಂದುಬಿಟ್ಟು ದತ್ತಾತ್ರೇಯ ಚೌಟ್ರಿಗೆ ಹೋಗ್ತೀವಲ್ವ ಆ ಒಂದು ರಸ್ತೆಯಲ್ಲಿದ್ದು ಎಷ್ಟು ಐಟಮ್ಸ್ ಹಾಕಿದ್ದಾರೆ ಅಂತ ನೋಡಿ. ರುಬ್ಬೋ-ಕಲ್ಲಿಂದ ಹಿಡಿದು ಪ್ರತಿಯೊಂದೂ ಶಾವಿಗೆ ಒರಳಾಗಿರ್ಬೋದು ಎಲ್ಲನೂ ಇಲ್ಲಿ ಇತ್ತು. ಇನ್ನು ಇರುತ್ತೆ ಅಂದರೆ 3-4 ಡೇಸ್ ಈ ಎಲ್ಲ ಅಂಗಡಿಗಳನ್ನ ನೀವು ನೋಡ್ಬೋದು. ನೋಡಿ ಒಲೆ ಆಗಿರ್ಬೋದು, ಪ್ರತಿಯೊಂದು ಮನೆಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ಈ ಅಂಗಡಿಯಲ್ಲಿ ಇತ್ತು. ಇನ್ನು ಇದನ್ನು ಮರಿದಿರ ನೋಡಿ, ಚೀಲ ಹಳೆ ಕಾಲದಲ್ಲೆಲ್ಲ ಇಟ್ಕೊಳ್ಳೋರಲ್ವ, ಈ ಎಲೆ ಅಡಿಕೆ ಅಥವಾ ಕಾಸನ್ನು ಸಹ ಅದರಲ್ಲೇ ಇಟ್ಕೊಳ್ಳೋರು. ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು, ನಮ್ಮ ಅಜ್ಜಿಯ ನೆನಪಾಯಿತು ಅಂತಲೇ ಹೇಳ್ಬೋದು. ಇನ್ನು ಈ ತೇರು ಪರ್ಷೆ ಎಲ್ಲ ಅಂತಂದರೆ ಬಳೆ ತೊಡಸ್ಕೊಳ್ಳೋದಂತೂ ನೋಡೋದಕ್ಕೆ ಕಣ್ಣಿಗೆ ತುಂಬಾ ಮುದ ಅಂತ ಅನಿಸುತ್ತೆ. ನೋಡಿ ಇನ್ನು ಆಟ ಸಾಮಾನೆಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಮಗೆ ಈ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಈ ಒಂದು ಸ್ಟಾಲಲ್ಲಿ ತುಂಬಾ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಒಂದು ಸರ್ಪ್ರೈಸ್ ಪಾರ್ಟಿಗೆ ಏನೆಲ್ಲ ಮಾಡ್ಬೋದಲ್ಲ ಆ ರೀತಿಯಾದಂತಹ ಒಂದು ವಿಶೇಷವಾದಂತಹ ಗಿಫ್ಟಿಂಗ್ ಐಟಮ್ಸ್ ಇತ್ತು ಅಂತಲೇ ಹೇಳ್ಬೋದು. ನಾನಂತೂ ಈ ಥರ ಒಂದು ಸ್ಟಾಲ್ನ ಇದೇ ಫಸ್ಟ್ ಟೈಮ್ ನೋಡಿದ್ದು ಅಂತಲೇ ಹೇಳ್ತಾ ಇದ್ದೀನಿ. ಇನ್ನಿದಂತೂ ಭತ್ತದ ತೆನೆಯ ಒಂದು ತೋರಣ ತುಂಬಾ ಕಡೆಯಲ್ಲಿ ನೋಡಿರ್ತೀವಿ, ಇಲ್ಲೂ ಸಹ ಹಾಕಿದ್ರು. ಇನ್ನು ಈ ಸೀರೆಗಳೆಲ್ಲ ಬಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 600 ರೂಪಾಯಿ ಅಂತ ಹೇಳಿದ್ರು. ನೋಡಿ ಬುಡ್ಡೆ ಬಿಡೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇನ್ನು ಈ ಥರ ಶಂಖ ಗವೆ ಎಲ್ಲನೂ ಇಟ್ಟಿದ್ರು. ಎಲ್ಲವೂ ಅಷ್ಟೇ ರೀಸನಬಲ್ ಪ್ರೈಸಸಲ್ಲೇ ಮಾಡ್ತಾಯಿದ್ರು. ನಿಮ್ಗೆ ಏನಾದ್ರು ಚಕ್ಕಾಬಾರ ಇದೆಲ್ಲ ಆಡಬೇಕು ಅಂತ ಅನಿಸಿದಾಗ ಖಂಡಿತವಾಗ್ಲೂ ಈ ಗವೆನ ತೊಗೊಳ್ಬೋದು. ನೋಡಿ ಇನ್ನು ಈ ಒಂದು ಸ್ಟಾಲ್ ಏನು ನೋಡ್ತಾ ಇದ್ದೀರಲ್ಲ, ಬ್ಯಾಗ್ಸ್ಗಳೆಲ್ಲನೂ ತುಂಬಾ ವೆರೈಟೀಸ್ ಆಫ್ ಬ್ಯಾಗ್ಸ್ ಇತ್ತು ಅಂತಲೇ ಹೇಳ್ಬೋದು. ಜೂಟ್ ವೆರೈಟಿನಲ್ಲಿ ಅಂದರೆ ಸೈಜಸ್ಸು ಅಷ್ಟೇ ತುಂಬ ಚಿಕ್ಕದ್ರಿಂದ ದೊಡ್ಡದವರೆಗೂ ಇತ್ತು. ಆಮೇಲೆ ರೀಸನಬಲ್ ಪ್ರೈಸಸಲ್ಲಿ ಹಾಕ್ತಾಯಿದ್ದಾರೆ. ಇದೆಲ್ಲ ಇವ್ರದ್ದು ಗುಡಿ ಕೈಗಾರಿಕೆ ಅಂತ ಹೇಳ್ತೀವಲ್ವ, ಆ ರೀತಿಯಾದಂತಹ ಒಂದು ಮಹಿಳೆಯರಿಂದ ನಡೆಸಲ್ಪಡ್ತಾ ಇತ್ತು ಆ ಒಂದು ಸ್ಟಾಲು. ನೀವೇನಾದರೂ ಆ ಕಡೆ ಹೋದರೆ ಖಂಡಿತವಾಗ್ಲೂ ನೋಡಿ ಒಂದ್ಸತಿ, ಇಷ್ಟ ಆದರೆ ತಗೊಳ್ಳಿ. ನೋಡಿ ಎಲ್ಲ ಕೀ ಬಂಚಗಳೆಲ್ಲ ಯಾವ ರೀತಿ ಇದ್ವು ಅಂತ ಹೇಳಿಬಿಟ್ಟು. ಇನ್ನು ಇದಂತೂ ಆಲ್ಕೋವಾ ಚಿಕ್ಕಂದಿನಲ್ಲಿ ನಮಗೆ ತಿಂತಾಯಿದ್ದು ತುಂಬಾ ನೆನಪಾಯಿತು. ಅದು ಕಾಣಿಸಿದ್ದಾಗ ಹಾಗೆಯೇ ಒಂದು ವಿಡಿಯೋ ಮಾಡಿ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ಇನ್ನು ಫಸ್ಟ್ ಟೈಮ್ ನಾನು ನೋಡಿದ್ದು ಬ್ರೌನಿನ ಸಹ ಮಾರ್ತಾಯಿದ್ರು. ನೋಡಿ ಈ ಒಂದು ಬ್ಯಾಗ್ ಅಂತೂ ತುಂಬಾ ಹಳೆಯ ಒಂದು ನೆನಪುಗಳನ್ನು ಮರುಕಳಿಸುತ್ತಲ್ವ. ಈ ರೀತಿಯಾದಂಥ ಬ್ಯಾಗ್ಗಳನ್ನು ಅಂದರೆ ಸ್ಕೂಲ್ಗೆ ತಗೊಂಡೋಗೋ ಬ್ಯಾಗ್ಗಳನ್ನು ಇವಾಗ ನಾವೆಲ್ಲೂ ನೋಡಲ್ಲ, ಎಲ್ಲ ಜಿಪ್ ಬ್ಯಾಗೇ ನೋಡ್ತೀವಿ. ಆ ಒಂದು ಕ್ಲಿಪ್ ಬ್ಯಾಗನ್ನು ನೋಡಿದಾಗ ತುಂಬಾ ಖುಷಿ ಆಯಿತು. ನಿಮಗೂ ಏನಾದರೂ ಆ ಥರ ಅನಿಸ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಸ್ಟಾಲ್ನಲ್ಲಿ ಎಲ್ಲ ಕ್ಲಿಪ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸು. ಆಮೇಲೆ ಡಿಫ್ರೆಂಟ್ ಶೇಪ್ಸಲ್ಲಿ ಅವೈಲೇಬಲ್ ಇತ್ತು. ಜಸ್ಟ್ 20 ರುಪೀಸ್ ಅಂತೆ. ಮ್ಯಾಟ್ ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ನೋಡಿ ಇನ್ನು ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇಲ್ಲೂ ಅಷ್ಟೇ 600-700 ಆ ರೀತಿಯಾಗಿ ಪ್ರೈಸಸ್ ಅಂತ ಹೇಳ್ತಾಯಿದ್ರು. ಖಂಡಿತವಾಗ್ಲೂ ನೀವು ಅಷ್ಟೆಲ್ಲ ಕೊಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ನಿಮಗೆ ನೋಡ್ತಾ ಇದ್ದಂಗೆ ಎಷ್ಟು ಕೊಡಬೇಕಂತ ಗೊತ್ತಾಗುತ್ತಲ್ವ, ಅಷ್ಟು ಕೊಟ್ಟು ತೊಗೊಳ್ಳಿ. ನಾವು ನಮ್ಮ ಮಗನಿಗೆ ಒಂದು ಗೊಂಬೆನ ತಗೊಂಡ್ವಿ, ಸಾಫ್ಟ್ ಟಾಯ್. ನಾವು 400 ರುಪೀಸ್ ಏನೋ ಕೊಟ್ಟಿದ್ವಿ. ಇನ್ನು ಅಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್, ಅಪ್ಪು ಸರ್ ಅವ್ರ ಫೋಟೋ ಸಹ ಹಾಕಿದ್ರು, ಹಾಗೇ ಇಟ್ಕೊಂಡ್ವಿ. ಅವ್ರಿಗೂ ನಮ್ಮ ಒಂದು ನಮಸ್ಕಾರಗಳನ್ನು ತಿಳಿಸ್ತೀವಿ ಈ ಮುಖಾಂತರ. ನೋಡಿ ಇನ್ನು ಬಳೆಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಈ ಸತಿ ಏನು ಗಮನಿಸಿದ್ದು ಅಂದರೆ ತುಂಬಾ ಡಿಸೈನ್ ಬಳೆಗಳನ್ನ ನಾವು ನೋಡಿದ್ವಿ. ತುಂಬ ಚೆನ್ನಾಗಂತ ಅನ್ನಿಸ್ತು.
100 ರುಪೀಸ್ ಈ ರೀತಿಯಾಗಿತ್ತು ಪ್ರೈಸಸ್ ಎಲ್ಲನೂ. ಇನ್ನು ಫ್ರೆಶ್ ಚಿಪ್ಸ್ ಸಹ ಮಾರ್ತಾಯಿದ್ರು. ಖಂಡಿತವಾಗ್ಲೂ ಇದೆಲ್ಲ ಮಿಸ್ ಮಾಡ್ಕೋಬೇಡಿ. ದೊಡ್ಡಬಳ್ಳಾಪುರದ ಸುತ್ತಮುತ್ತ ಇದ್ದೀರಾ ಅಂತ ಅಂದರೆ ನೀವು ಬಂದು ನೋಡಲೇಬೇಕಾಗಿರುವಂಥ ಒಂದು ಜಾತ್ರೆ ಅಂತಲೇ ಹೇಳ್ತೀವಿ. ಇನ್ನಷ್ಟೇ ಅಲ್ಲದೆ ಇಲ್ಲಿ ಲೆಗಿನ್ಸ್ ಆಗಿರ್ಬೋದು, ಟಾಪ್ಸು ಎಲ್ಲವೂ ಇತ್ತು. ಇನ್ನು ಈ ಒಂದು ಸ್ಟಾಲಲ್ಲಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಜಸ್ಟ್ 200 ರುಪೀಸಲ್ಲಿ ಒಳ್ಳೆ ವೆರೈಟೀಸ್ ಆಫ್ ಟಾಪ್ಸ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ದೇವಸ್ಥಾನದ ಎಡಭಾಗಕ್ಕೆ ಬರುತ್ತೆ. ನೀವೇನಾದರೂ ಈ ಒಂದು ಜಾತ್ರೆಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಆ ಒಂದು ಸ್ಟಾಲ್ನ ಸಹ ವಿಸಿಟ್ ಮಾಡಿ. ಇನ್ನು ಇಲ್ಲಿ ನೋಡಿ ಜಸ್ಟ್ 100 ರುಪೀಸ್ ಅಂತ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಒಂದು ಸರದ ಸೆಟ್ ಆಗಿರ್ಬೋದು. ಇನ್ನು ಈ ಒಂದು ಸ್ಟಾಲಲ್ಲಿ ಎಲ್ಲವೂ 20 ರುಪೀಸ್ ಇತ್ತು. ನೋಡಿ ಎಷ್ಟೆಲ್ಲ ಐಟಮ್ಸ್ ಇದೆ. ನಮಗೇನೋ ಆ ಟಿಕ್ ಅನ್ನೋದು ಒಂದು ಚಳಿಗೆ ಹಾಕ್ಕೋತೀವಲ್ಲ, ಅದನ್ನು 20 ರುಪೀಸಿಗೆ ಕೊಡ್ತಾರೆ ಅನ್ನೋ ಡೌಟು. ಆ್ಯಕ್ಚುಲಿ ಎಲ್ಲ ಕಡೆ 100, 150 ಈ ರೀತಿಯಾಗಿತ್ತು ಪ್ರೈಸಸ್ಸು. ಇನ್ನಿಲ್ಲಿ ಕಟ್ ಫ್ರೂಟ್ ಸಹ ಮಾರ್ತಾಯಿದ್ರು. ನೋಡ್ತಾ ಇರ್ಬೋದು ಈ ಒಂದು ಸ್ಟಾಲಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿಬಿಟ್ಟು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಎಲ್ಲನೂ. ಜಡೆಗಳು ಬಂದ್ಬಿಟ್ಟು ಸ್ಟಾರ್ಟಿಂಗ್ 200, 250ಇಂದ ಸ್ಟಾರ್ಟ್ ಆಗುತ್ತಂತೆ. ಆ್ಯಕ್ಚುಲಿ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಸೆಟ್ಸ್ ಎಲ್ಲನೂ ಅಷ್ಟೇ 600 ರುಪೀಸಿಂದ ಸ್ಟಾರ್ಟಿಂಗ್ ಅಂತೆ. ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಬೇಕು ಅಂತ ಅನ್ಸಿದ್ರೆ ಖಂಡಿತ ಆ ಶಾಪ್ನ ಒಂದ್ಸತಿ ಚೆಕ್ ಮಾಡಿ. ಇನ್ನು ನೋಡಿ ಏರೋಪ್ಲೇನ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಕಲರ್ ಸಹ ಅವೈಲೇಬಲ್ ಇತ್ತು. ಈ ಸ್ಟಾಲಲ್ಲೆಲ್ಲ ಎಷ್ಟು ಆ ಮಕ್ಕಳಿಗೆ ಬೇಕಾಗಿರುವಂಥ ಆಟ ಸಾಮಾನುಗಳೆಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ನೋಡಿ ಇನ್ನು ದೇವಸ್ಥಾನದ ಮುಂಭಾಗಕ್ಕೆ ಬಂದ್ವಿ ನಾವು. ದೇವರನ್ನ ನಿಮಗೆ ತೋರ್ಸೋಕ್ಕಾಗಿಲ್ಲ, ತುಂಬಾ ರಶ್ ಇರುತ್ತೆ, ಹಾಗಾಗಿ ನಾವು ಒಳಗಡೆ ಹೋಗಲಿಲ್ಲ. ನೋಡಿ ಇನ್ನು ಬ್ಯಾಗ್ಸ್ ಆಗಿರ್ಬೋದು, ಈ ಥರ ಆರ್ಟಿಫಿಷಿಯಲ್ ಒಡವೆಗಳೆಲ್ಲನೂ ಮಾರ್ತಾಯಿದ್ರು. ಈ ಒಂದು ಜಾತ್ರೆಯಲ್ಲಂತೂ ಅನೌನ್ಸ್ಮೆಂಟ್ ಮಾಡ್ತಾನೇ ಇದ್ದರು, ನಿಮ್ಮ ಒಂದು ಚಿನ್ನಾಭರಣಗಳಿಗೆ ನೀವೇ ಜವಾಬ್ದಾರರು, ಯಾವುದನ್ನು ಪ್ರದರ್ಶನಕ್ಕೆ ಅಂತ ಹಾಕ್ಕೊಂಡು ಬರಬೇಡಿ ಅಂತೆಲ್ಲನೂ. ತೇರು ಎಳೆದಾಗ ಆಲ್ಮೋಸ್ಟ್ 2:30 ಆಗಿತ್ತು. ಇನ್ನು ನಾವು ತೇರೆಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ಈ ಕಡೆ ರಂಗಪ್ಪ ಸರ್ಕಲ್ಗೆ ಬರೋವಾಗ ತೇರನ್ನ ಮತ್ತೆ ವಾಪಸ್ಸು ತೇರಿನ ಸರ್ಕಲ್ಗೆ ಎಳ್ಕೊಂಡು ಬರ್ತಾಯಿದ್ರು. ನೋಡ್ತಾ ಇರ್ಬೋದು ಆವಾಗ ತೆಗೆದಿರುವಂತಹ ಈ ಒಂದು ವಿಡಿಯೋ. ಈ ಒಂದು ಸಮಯದಲ್ಲಿ ಜನ ತುಂಬಾ ಕಡಿಮೆ ಆಗ್ಬಿಟ್ಟಿರ್ತಾರೆ. ಮೊದಲನೇ ಸತಿ ಇಳಿಯುವಾಗ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಆದರೆ ವಾಪಸ್ ಹೇಳ್ಕೊಂಡು ಬರುವಾಗ ಜನ ಕಡಿಮೆ ಆಗಿಬಿಟ್ಟಿರ್ತಾರೆ. ನಾವು ಅವಾಗಲ್ಲೇ ಕೆಳಗಿಂದನೇ ವೀಡಿಯೋ ಮಾಡ್ಕೊಂಡ್ವಿ. ಸರಿ ವಾಪಸ್ ಬರ್ತಾಯಿದ್ದೀವಲ್ಲ, ತೇರು ನಾವು ಮತ್ತೆ ನಮಸ್ಕಾರ ಮಾಡ್ಕೊಂಡ್ವಿ. ನೀವು ದರ್ಶನ ಮಾಡ್ಕೊಳ್ಳಿ, ನೋಡಿ ಹೆಂಗೆ ಎಳಿತಾ ಇದ್ದಾರೆ ಅಂತ ಹೇಳಿ. ಇದು ನೀವೇ ನೋಡ್ತಾ ಇರ್ಬೋದು, 4 ಸ್ಟೆಪ್ಪಲ್ಲಿ ಇದೆ. ಇದು ಕಲ್ಲಿನ ರಥ, ಅಂದರೆ ಕಲ್ಲಿನ ಚಕ್ರ ಇರುವಂಥ ಒಂದು ತೇರಾಗಿರುತ್ತೆ. ನೋಡಿ ಎಷ್ಟೆಲ್ಲ ಆಟ ಸಾಮಾನಿದ್ದಾವೆ ಅಂತ ಹೇಳಿಬಿಟ್ಟು. ನಮ್ಮ ವಿಡಿಯೋ ನಿಮಗೆ ತಲುಪಿದೆ ಅಂತ ಅಂದರೆ ನಿಮ್ಮ ಊರನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟೆಲ್ಲ ಆಟ ಸಾಮಾನಿದ್ದಾವೆ ಅಂತ ಹೇಳಿಬಿಟ್ಟು. ಬಹಳಷ್ಟು ಬ್ಯಾಗ್ಸ್ಗಳು, ಪರ್ಸ್ಗಳು, ಈ ಥರ ಅಂಗಡಿಗಳೆಲ್ಲ ಬಂದಿದ್ವು. ಅದ್ರ ಮೇಲೆ ರೇಟ್ ಸಹ ಹಾಕಿದ್ರು, 100 ರುಪೀಸು ಈ ರೀತಿಯಾದಂತಹ ಪ್ರೈಸಸ್ಗಳು. ನೋಡಿ ಇನ್ನು ಈ ಕಟ್ ಫ್ರೂಟ್ಸ್ ಎಲ್ಲನೂ 30 ರುಪೀಸ್ ಏನೋ ಹಾಕಿದ್ರು. ಸ್ಟೀಲ್ ಸಾಮಾನು ಅಂಗಡಿಗಳು ಅಷ್ಟೇ ಹೆಚ್ಚಿಗೆ ಬಂದಿತ್ತು. ಇಲ್ಲೇ ಪಕ್ಕದಲ್ಲೇ ಪಿಂಗಾಣಿ ಐಟಮ್ಸು ಎಲ್ಲನೂ ಇತ್ತು. ನೋಡಿ ಕೆಲವೊಂದು ಕಡೆ ಎಲ್ಲ ಅಂದರೆ 100 ರುಪೀಸು, 100 ರುಪೀಸ್ಗೆ 3, 4 ಈ ಥರ ಐಟಮ್ಸ್ಗಳನ್ನು ಮಾರ್ತಾಯಿದ್ರು. ನಮ್ಮ ಚಾನಲ್ಲು 1000 ಸಬ್ಸ್ಕ್ರೈಬರ್ಸ್ಗೆ ಸಮೀಪದಲ್ಲಿದೆ. ನೀವು ನಮ್ಮ 1000 ಮೆಂಬರ್ಸ್ ಫ್ಯಾಮಿಲಿಯನ್ನು ಸೇರ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಗೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ.
ಇಲ್ಲಿ ಈ ಒಂದು ಜಾಗದಲ್ಲಿ ಒಂದು ದೊಡ್ಡ ಸ್ಟಾಲ್ಸು ಎಲ್ಲ ಚೆನ್ನಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು. ಎಲ್ಲದರ ಪ್ರೈಸಸನ್ನು ಅಲ್ಲೇ ಹಾಕಿದ್ರು. ನೋಡಿ ಎಷ್ಟು ಆಟ ಸಾಮಾನು ಬಂದಿದೆ ಅಂತ. ನಿಮ್ಮ ಮಕ್ಕಳನ್ನ ಕರ್ಕೊಂಡೋದ್ರಿ ಅಂತ ಅಂದ್ಕೊಳ್ರಿ, ಖಂಡಿತ ತಗೊಳ್ಳೋದಿರ ಅಂತೂ ವಾಪಸ್ ಬರೋದೇ ಇಲ್ಲ. ಏನಾದರೂ ಒಂದು ಐಟಮ್ ತೊಗೊಂಡು ಬಂದೇ ಬರ್ತಾರೆ, ಅಷ್ಟು ಆಟ ಸಾಮಾನುಗಳು. ನೋಡಿ, ಇನ್ನು ಲೇಡೀಸ್ಗೆ ಎಲ್ಲ ಇಷ್ಟ ಆಗುವಂತಹ ವಸ್ತುಗಳೆಲ್ಲ ಇದ್ವು. ಇನ್ನು ಫುಡ್ ಸ್ಟಾಲ್ಸ್ ಎಲ್ಲ, ಆಮೇಲೆ ಆಟ ಆಡೋದೆಲ್ಲ ಇನ್ನೊಂದು ಸೈಡ್ ಇರುತ್ತೆ. ಅಲ್ಲಿ ತುಂಬಾ ಬಿಸಿಲಿತ್ತು ನಾವು ಹೋದಾಗ. ಆಮೇಲೆ ಧೂಳೆಲ್ಲ ಎದ್ದೇಳ್ತಾ ಇತ್ತು, ಹಾಗಾಗಿ ನಾವು ಆ ಕಡೆ ಕವರ್ ಮಾಡೋಕ್ಕಾಗಲಿಲ್ಲ. ನೋಡಿ, ಈ ಒಂದು ಅಂಗಡಿಯಲ್ಲಿ ತುಂಬಾ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ನ ಮಾರ್ತಾಯಿದ್ರು. ನಾಟಿ ಬೆಲ್ಲ ಆಗಿರ್ಬೋದು, ಪರ್ಫ್ಯೂಮು, ಪ್ರತಿಯೊಂದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಫೇಸ್ ಪ್ಯಾಕಿಂದ ಹಿಡಿದು ಧೂಪ ಎಲ್ಲವೂ ಅವೈಲೇಬಲ್ ಇತ್ತು. ಅದು ಸಹ ದೇವಸ್ಥಾನದ ಒಂಚೂರು ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಇತ್ತು. ಆ ಅಂಗಡಿನ ಒಂದ್ಸತಿ ವಿಸಿಟ್ ಮಾಡಿ. ಬಳೆಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇನ್ನು ಈ ಥರ ಚಿರ್ಮುರಿ ಅಂಗಡಿನೂ ಸಹ ಇತ್ತು. ಈ ಕಡೆ ಸೈಡ್ ಸ್ವಲ್ಪ ತಿನ್ನೋ ಐಟಮ್ಸ್ ಎಲ್ಲ ಕಡಿಮೆನೇ ಸಿಗೋದು ಅಂತಲೇ ಹೇಳ್ಬೋದು. ಅದೇ ಬೇರೆ ಸೈಡು ಅರಳ್ಮಲ್ಗೆ ಸ್ಕೂಲ್ ಈ ಎಡಭಾಗಕ್ಕೆ ಹೋದರೆ ಅಲ್ಲಿ ನಮಗೆ ತಿನ್ನೋ ಐಟಮ್ಸು ಎಲ್ಲವೂ ಸಿಗುತ್ತೆ. ಅದೆಷ್ಟು ವೆರೈಟೀಸ್ ಆಫ್ ಬ್ಯಾಗ್ಗಳು ಬಂದಿದ್ವು ಏನೋ, ಅಷ್ಟು ಚೆನ್ನಾಗೂ ಇತ್ತು. ನೋಡಿ, ಇಲ್ಲೆಲ್ಲ ದೇವ್ರ ಫೋಟೋಗಳೆಲ್ಲ ಪ್ರತಿ ವರ್ಷವೂ ಇದೇ ಜಾಗದಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಾಗಿಂದನೂ ಇದೇ ಜಾಗದಲ್ಲೇ ಕೋದಂಡರಾಮಸ್ವಾಮಿ ದೇವಸ್ಥಾನ ಮುಂದೆನೇ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.